ಉಸಿರಿಗೆ ಗಾಳಿ ನೀನಾಗಿರು. ಕೋಲಾರ ಜಿಲ್ಲೆಯ ಮಾವಿನ ನಗರಿ ಎಂದೇ ಪ್ರಸಿದ್ಧಿಯಾಗಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಇಂದು ನಾವಿದ್ದೇವೆ. ಇಲ್ಲಿ ವಿಧ ವಿಧವಾದಂತಹ ಮಾವಿನ ಹಣ್ಣುಗಳನ್ನ ನೋಡಬಹುದಾಗಿದೆ. ಬಹಳ ಸುಂದರವಾಗಿದೆ. ಒಂದೊಂದು ಡಿಫರೆಂಟ್ ವೆರೈಟೀಸ್ ಆಫ್ ಮಾವಿನ ಹಣ್ಣು ಇಲ್ಲಿದೆ. ಈ ಉಸಿರಿಗೆ ಗಾಳಿ ನೀನಾಗಿರು, ನಡೆಯುವ ಪಾಪನಹಳ್ಳಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದಂತಹ ಶ್ರೀನಿವಾಸಪುರ ತಾಲೂಕು ಇಂದು ಮಾವಿನ ನಗರಿ ಎಂದು ಇಡೀ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಈ ಜೀವಕ್ಕೆ ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ನಡೆಯುವ ದಾರಿಯೇ ನೀನಾಗಿರು. ನದಿಯೇ ಓ ನದಿಯೇ ನಿನಗಾಗಿ ನಾ ಕಾಯುವೆ, ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ಸಾಗರ ರಾಜೆಯಲ್ಲೋ ನಿನ್ನ ಸೇರುವ ಆಸೆಯಲ್ಲೇ ಮನಸ್ಸು ಪೂರ ನಗುವ ಸಾರ ಇರುವ ನೂರು ಕ್ಷಣ ನಿನ್ನ ತರನಲ್ಲ ಮರಣ ನನಗೆ ಸುಳಿವು ಪರಿಸಲು ನಿನ್ನ ವಿನ ಏನೂ ಇರದೆ ನಿನ್ನೆ ಬರದೆ. ಆಂಧ್ರ ಪ್ರದೇಶದಲ್ಲಿ ಪ್ರಸಿದ್ಧವಾಗಿರುವಂತಹ ಇಮಾಂ ಪಸಂದ್ ಮಾವಿನ ಮರವನ್ನ ನೋಡಬಹುದಾಗಿದೆ. ಬಹಳ ಸುಂದರವಾಗಿದೆ. ಒಂದು ರೇರ್ ಫ್ರೂಟ್ ಇದು. ಇದು ಕೃಷ್ಣಗಿರಿಯ ಮಾವಿನ ಹಣ್ಣು. ಇದು ಉತ್ತರ ಪ್ರದೇಶದಲ್ಲಿ ಪ್ರಸಿದ್ಧಿಯಾದಂತಹ ದಶೇರಿ ಮಾವಿನ ಮರ ಇದಾಗಿದೆ. ಇದು ಗುಜರಾತ್ ಪ್ರಸಿದ್ಧಿ ಪಡೆದಂತಹ ಕೇಸರ್ ಮಾವಿನ ಗಿಡವಾಗಿದೆ. ನದಿಯೇ ನದಿಯೇ ನಾನು ನೀನು ನೀನೆ ನಾನು ನಾನೇ ನೀನು. ನೀಲಿ ಬಾನಂಚಲ್ಲೇ ನಮ್ಮನ್ನು ಕಾಣುತ್ತಾ ಎಲ್ಲೆ ಮೀರಿ ಹೋದಂತ ಪ್ರೀತಿಯಾಗುತ್ತಾ ಸಪ್ತ ಸಾಗರ ದಾಚೆಯಲ್ಲೋ ಸಪ್ತ ಸಾಗರ ದಾಚೆಯಲ್ಲೋ. ನೋಡಿದ್ರಲ್ಲ, ಇದೇ ಈ ದಿನದ ಮಾವಿನ ನಗರಿ ಶ್ರೀನಿವಾಸಪುರದಲ್ಲಿ ನಾವು ಸುಂದರ ಸಮಯವನ್ನ ಕಳೆದ್ವಿ. ಅದು ಅಲ್ಲದೆ ನಮ್ಮ ದೊಡ್ಡಮ್ಮ ಅವ್ರ ತೋಟಕ್ಕೆ ಬಂದಿದ್ವಿ. ವಿಧ ವಿಧವಾದಂತಹ ಮಾವಿನಕಾಯಿಗಳನ್ನ ನೋಡಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ.